ಹಾಯ್ ನಮಸ್ತೆ ಸ್ನೇಹಿತರೆ. ಇವತ್ತಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ವಾಯುಗೋಳ ಎಂಬ ಪಾಠದ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಸ್ನೇಹಿತರೆ, ಇದು ಈ ಪಾಠಕ್ಕೆ ಸಂಬಂಧಿಸಿದಂಥ 2ನೇ ವಿಡಿಯೋ ಆಗಿರುವಂಥದ್ದು. ಮೊದಲನೇ ವಿಡಿಯೋದಲ್ಲಿ ನಾವು ಸುಮಾರು 15 ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಸೊ ಇವತ್ತಿನ ತರಗತಿಯಲ್ಲಿ ಇನ್ನೂ 15 ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಸ್ನೇಹಿತರೆ, ಮುಂಬರುವಂಥ ಶಿಕ್ಷಕ ಪರೀಕ್ಷೆಗಳಲ್ಲಿ ಈ ಪಾಠದಿಂದ 1 ರಿಂದ 2 ಅಂಕಗಳು ಖಂಡಿತವಾಗಿ ಬರುವಂಥ ಸಾಧ್ಯತೆ ಇದ್ದು, ಸೊ ಆ ಒಂದು ದೃಷ್ಟಿಯಿಂದ ಈ ಪಾಠ ತುಂಬ ಪ್ರಮುಖವಾದ ಪಾಠ ಆಗುವಂಥದ್ದು. ಸೊ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಇನ್ನೂ ಕೂಡ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡ್ತಾ ಹೋಗೋಣ. ಇವತ್ತಿನ ಮೊದಲ ಪ್ರಶ್ನೆ, ಪ್ರತಿ ವಾಣಿಜ್ಯ ಮಾರುತಿಗಳಿಗೆ ಸಂಬಂಧಿಸಿದಂತೆ ಯಾವುದು ಸರಿ? ಪ್ರತಿ ವಾಣಿಜ್ಯ ಮಾರುತಿಗಳಿಗೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿದೆ ಅಂತ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಮೊದಲ ಹೇಳಿಕೆ, ಇವುಗಳನ್ನು ಪಶ್ಚಿಮದ ಮಾರುತಗಳೆಂದು ಸಹ ಕರೆಯುವರು. ಎರಡನೇ ಹೇಳಿಕೆ, ಇವು ಅಧಿಕ ಒತ್ತಡ ಪ್ರದೇಶದಿಂದ ಉಪಧ್ರುವೀಯ ಕಡಿಮೆ ಒತ್ತಡದ ಕಡೆಗೆ ಬೀಸುತ್ತವೆ. ಮೂರನೇ ಹೇಳಿಕೆ, ಉತ್ತರ ಗೋಳಾರ್ಧದಲ್ಲಿ ಇವುಗಳ ದಿಕ್ಕು ನೈಋತ್ಯದಿಂದ ಈಶಾನ್ಯದ ಕಡೆಗೆ ಇರುತ್ತದೆ. ಓಕೆನಾ? ಈ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಹೇಳಿಕೆಗಳನ್ನು ಗಮನಿಸಿದಾಗ ನೋಡಿ, ಈ 3 ಹೇಳಿಕೆಗಳು ಕೂಡ ಸರಿಯಾಗಿರುವಂಥದ್ದು. ಓಕೆನಾ? ಪ್ರತಿ ವಾಣಿಜ್ಯ ಮಾರುತಗಳಿಗೆ ಸಂಬಂಧಿಸಿದಂತೆ ಈ 3 ಹೇಳಿಕೆಗಳು ಕೂಡ ಸರಿಯಾಗಿದೆ. ಓಕೆನಾ? ಇವುಗಳನ್ನು ಪಶ್ಚಿಮ ಮಾರುತಗಳು ಅಂತಲೂ ಕೂಡ ಕರೀತಾರೆ. ಇವು ಅಧಿಕ ಒತ್ತಡ ಪ್ರದೇಶದಿಂದ ಉಪಧ್ರುವೀಯ ಕಡಿಮೆ ಒತ್ತಡದ ಪ್ರದೇಶದ ಕಡೆಗೆ ಬೀಸುತ್ತವೆ. ಉತ್ತರ ಗೋಳಾರ್ಧದಲ್ಲಿ ನೈಋತ್ಯದಿಂದ ಈಶಾನ್ಯದ ಕಡೆಗೆ ಇವು ಇರುವಂಥದ್ದು. ಓಕೆನಾ? ಈ 3 ಹೇಳಿಕೆಗಳು ಕೂಡ ಸರಿಯಾಗಿದೆ. 17ನೇ ಪ್ರಶ್ನೆ ಇದು, ದಕ್ಷಿಣ ಗೋಳಾರ್ಧದ ಸಾಗರಗಳ ಮಾರುತಗಳ ಬಗ್ಗೆ ಗಮನಿಸಿ ಅಂತ. ದಕ್ಷಿಣ ಗೋಳಾರ್ಧದ ಸಾಗರಗಳ ಮಾರುತಗಳ ಬಗ್ಗೆ ಇರುವಂತಹ ಹೇಳಿಕೆಗಳು. ಮೊದಲ 40 ಡಿಗ್ರಿ ದಕ್ಷಿಣ ಅಕ್ಷಾಂಶದಲ್ಲಿ 40ರ ಅಬ್ಬರದ ಗಾಳಿ, 50 ಡಿಗ್ರಿ ದಕ್ಷಿಣ ಅಕ್ಷಾಂಶದಲ್ಲಿ 50ರ ಉಗ್ರ ಗಾಳಿ, 60 ಡಿಗ್ರಿ ದಕ್ಷಿಣ ಅಕ್ಷಾಂಶದಲ್ಲಿ 60ರ ಶಾಂತ ಗಾಳಿ. ಓಕೆನಾ? ಈ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಈ ಹೇಳಿಕೆಗಳಲ್ಲಿ ಮೊದಲ 2 ಹೇಳಿಕೆಗಳು ಸರಿಯಾಗಿರುವಂಥದ್ದು. ಓಕೆನಾ? ಮೊದಲ 2 ಹೇಳಿಕೆಗಳು ಸರಿಯಾಗಿದೆ. ಅಂದರೆ ನೋಡಿ, ಇಲ್ಲಿ 40 ಡಿಗ್ರಿ ದಕ್ಷಿಣ ಅಕ್ಷಾಂಶದಲ್ಲಿ 40ರ ಅಬ್ಬರದ ಗಾಳಿ ಅಂತಾರೆ. ಓಕೆನಾ? 40 ಡಿಗ್ರಿ ದಕ್ಷಿಣ ಅಕ್ಷಾಂಶದಲ್ಲಿ ಬೀಸುವಂಥ ಗಾಳಿಯನ್ನು 40ರ ಅಬ್ಬರ ಗಾಳಿ ಅಂತ ಕರೀತಾರೆ. ಸೊ 50 ಡಿಗ್ರಿ ದಕ್ಷಿಣ ಅಕ್ಷಾಂಶದಲ್ಲಿ ಬೀಸುವಂಥ ಗಾಳಿಯನ್ನು 50ರ ಉಗ್ರ ಗಾಳಿ ಅಂತ ಕರೀತಾರೆ. ಸೊ ಆದರೆ 3ನೇ ಹೇಳಿಕೆ ಇದೆಯಲ್ಲ, ಇದು ತಪ್ಪಾಗಿದೆ. ನೋಡಿ, ಇಲ್ಲಿ 60 ಡಿಗ್ರಿ ದಕ್ಷಿಣ ಅಕ್ಷಾಂಶದಲ್ಲಿ ಬೀಸುವಂಥ ಗಾಳಿಯನ್ನು 60ರ ಅರುಚುವ ಗಾಳಿ ಅಂತ ಕರೆಯುವಂಥದ್ದು. ಓಕೆನಾ? 60ರ ಅರಚುವ ಗಾಳಿ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 3ನೇದು ಅಥವಾ 3ನೇ ಹೇಳಿಕೆ ಏನಾಗಿದೆ? ತಪ್ಪಾಗಿದೆ. ಮುಂದಿನ ಪ್ರಶ್ನೆ, ಧ್ರುವೀಯ ಮಾರುತಗಳ ಕುರಿತು ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ. ಮೊದಲ ಹೇಳಿಕೆ, ಇವುಗಳನ್ನು ಪೂರ್ವದ ಮಾರುತಗಳು ಎಂದು ಕರೆಯುವರು. ಎರಡನೇ ಹೇಳಿಕೆ, ಇವುಗಳು ಶೀತವಾದ ಶುಷ್ಕ ಮಾರುತಗಳಾಗಿವೆ. ಮೂರನೇ ಹೇಳಿಕೆ, ಉತ್ತರ ಗೋಳಾರ್ಧದಲ್ಲಿ ಈಶಾನ್ಯ ದಿಕ್ಕಿನಿಂದ ನೈಋತ್ಯದ ಕಡೆಗೆ ಬೀಸುತ್ತವೆ ಅಂತ. ಓಕೆನಾ? ಧ್ರುವೀಯ ಮಾರುತಗಳನ್ನು ಕುರಿತು ಇರುವಂಥ ಹೇಳಿಕೆಗಳಿವು. ಈ ಹೇಳಿಕೆಗಳಲ್ಲಿ ನೋಡಿ, 3 ಹೇಳಿಕೆಗಳು 1, 2, 3 ಈ 3 ಹೇಳಿಕೆಗಳು ಕೂಡ ಸರಿಯಾಗಿರುವಂಥದ್ದು. ಓಕೆನಾ? ನೋಡಿ, ಇವು ಪೂರ್ವದ ಮಾರುತಗಳು ಅಂತಲೂ ಕೂಡ ಕರೀತಾರೆ. ಯಾವುದನ್ನ? ಧ್ರುವೀಯ ಮಾರುತಗಳನ್ನು ಪೂರ್ವದ ಮಾರುತಗಳು ಅಂತಲೂ ಕೂಡ ಕರೀತಾರೆ. ಜೊತೆಗೆ ಇವು ಶೀತವಾದ ಶುಷ್ಕ ಮಾರುತಗಳು. ಓಕೆನಾ? ಶೀತವಾದ ಶುಷ್ಕ ಮಾರುತಗಳು ಉತ್ತರ ಗೋಳಾರ್ಧದಲ್ಲಿ ಈಶಾನ್ಯ ದಿಕ್ಕಿನಿಂದ ನೈಋತ್ಯದ ಕಡೆಗೆ ಬೀಸುತ್ತವೆ. ಓಕೆನಾ? ಈ 3 ಹೇಳಿಕೆಗಳು ಸರಿಯಾಗಿದೆ. ಸೊ ಹಾಗಾಗಿ ಉತ್ತರ ಆಪ್ಷನ್ ಸಿ 1, 2, 3 ಇವೆಲ್ಲವೂ ಕೂಡ ಸರಿಯಾಗಿದೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಮಾನ್ಸೂನ್ ಅಥವಾ ಋತುಮಾನ ಮಾರುತಗಳ ಬಗ್ಗೆ ಗಮನಿಸಿ. ಸೊ ಮಾನ್ಸೂನ್ ಮಾರುತಗಳಿಗೆ ಸಂಬಂಧಿಸಿದಂಥ ಹೇಳಿಕೆಗಳಿವು. ಮೊದಲ ಹೇಳಿಕೆ, ಇವು ವರ್ಷದ ಬೇರೆ ಬೇರೆ ಋತುಗಳಲ್ಲಿ ತದ್ವಿರುದ್ಧ ದಿಕ್ಕಿನಲ್ಲಿ ಬೀಸುತ್ತವೆ. ಎರಡನೇ ಹೇಳಿಕೆ, ಭಾರತದಲ್ಲಿ ಬೇಸಿಗೆ ಮಾನ್ಸೂನ್ ಮಾರುತಗಳು ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಬೀಸುತ್ತವೆ. ಮೂರನೇ ಹೇಳಿಕೆ, ಈಶಾನ್ಯ ಮಾನ್ಸೂನ್ ಮಾರುತಗಳು ಸೆಪ್ಟೆಂಬರ್ ಅಂತ್ಯದಿಂದ ಡಿಸೆಂಬರ್ ಮಧ್ಯದವರೆಗೆ ಬೀಸುತ್ತವೆ. ಓಕೆನಾ? ಈ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಈ 3 ಹೇಳಿಕೆಗಳು ಕೂಡ ಸರಿಯಾಗಿರುವಂಥದ್ದು. ಓಕೆನಾ? ಆಪ್ಷನ್ ಸಿ ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿದೆ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. 20ನೇ ಪ್ರಶ್ನೆ ಇದು, ಸ್ಥಳೀಯ ಮಾರುತಗಳು ಮತ್ತು ಅವುಗಳ ಪ್ರದೇಶಗಳ ಸರಿಯಾದ ಜೋಡಿ ಯಾವುದು ಅಂತ. ಮೊದಲ ಹೇಳಿಕೆ, ಚಿನುಕ್ ಅಥವಾ ಹಿಮಭಕ್ಷಕ ಅಂತ ಕರೀತಾರೆ. USA, ಮಿಸ್ಟಲ್ ಆಲ್ಪ್ಸ್ ಪರ್ವತಗಳು, ಬಿಜಾಲ್ಡ್ ಅಂಟಾರ್ಟಿಕಾ ಅಂತ ಇದೆ. ಓಕೆನಾ? ಈ 3 ಹೇಳಿಕೆಗಳು ಎಷ್ಟು ಸರಿಯಾಗಿದೆ ಅಂತ. ಸೊ ಈ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾಗಿದೆ. ಅಂದರೆ 2 ಹೇಳಿಕೆಗಳು ಸರಿಯಾಗಿದೆ. ಯಾವುದ್ಯಾವುದು? 1 ಮತ್ತು 3ನೇ ಹೇಳಿಕೆ ಸರಿಯಾಗಿರುವಂಥದ್ದು. ತಪ್ಪಾದ ಹೇಳಿಕೆ ಯಾವುದು ಅಂತಂದರೆ ನೋಡಿ, ಇಲ್ಲಿ ಮಿಸ್ಟಲ್ ಇದು ಫ್ರಾನ್ಸ್ನಲ್ಲಿ ಬೀಸುವಂಥ ಮಾರುತ. ಓಕೆನಾ?
ಇಲ್ಲಿ ಏನಂತ ಇದೆ, ಮಿಸ್ಟಲ್ ಆಲ್ಪ್ಸ್ ಪರ್ವತ ಅಂತಿದೆ. ಸೊ ಹಾಗಾಗಿ ಎರಡನೇ ಹೇಳಿಕೆ ತಪ್ಪಾಗಿದೆ. ಈ ಮಿಸ್ಟಲ್ ಅನ್ನುವುದು ಫ್ರಾನ್ಸಲ್ಲಿ ಬೀಸುವಂಥ ಮಾರುತ. ಆಲ್ಪ್ಸ್ ಪ್ರದೇಶದಲ್ಲಿ ಬೀಸುವ ಮಾರುತ ಯಾವುದು ಅಂತ ಅಂದರೆ ಪೋ ಅಂತ. ಯಾವುದು? ಪೋ. ಆಲ್ಪ್ಸ್ ಪರ್ವತದಲ್ಲಿ ಬೀಸುವಂಥ ಮಾರುತ ಪೋ. ಈ ಮಿಸ್ಟಲ್ ಬೀಸುವಂಥದ್ದು ಫ್ರಾನ್ಸ್ನ ಸ್ಥಳೀಯ ಮಾರುತದ ಹೆಸರು ಮಿಸ್ಟಲ್ ಅಂತ. ಇನ್ನು ಚಿನುಕ್, ಓಕೆನಾ, ಚಿನುಕ್ ಅನ್ನೋದು US ಅಲ್ಲಿ ಬೀಸುವಂಥ ಸ್ಥಳೀಯ ಮಾರುತ, ಸರಿಯಾಗಿದೆ. ಇನ್ನು ಬಿಸಾಲ್ಡ್ ಅಂಟಾರ್ಟಿಕಾದಲ್ಲಿ ಬೀಸುವಂಥ ಸ್ಥಳೀಯ ಮಾರುತ, ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಆವರ್ತ ಮಾರುತಗಳ ಚಲನೆಯ ದಿಕ್ಕಿನ ಬಗ್ಗೆ ವಿಶ್ಲೇಷಿಸಿ. ಆವೃತ ಮಾರುತಗಳ ಬಗ್ಗೆ ಇರುವಂಥ ಹೇಳಿಕೆಗಳಿವು. ಮೊದಲ ಹೇಳಿಕೆ, ಉತ್ತರ ಗೋಳಾರ್ಧದಲ್ಲಿ ಇವು ಗಡಿಯಾರದ ಮುಳ್ಳಿನ ವಿರುದ್ಧ ದಿಕ್ಕಿಗೆ ಬೀಸುತ್ತವೆ. ಎರಡನೇ ಹೇಳಿಕೆ, ದಕ್ಷಿಣ ಗೋಳಾರ್ಧದಲ್ಲಿ ಇವು ಗಡಿಯಾರದ ಮುಳ್ಳಿನ ದಿಕ್ಕಿಗೆ ಅನುಗುಣವಾಗಿ ಬೀಸುತ್ತವೆ. ಮತ್ತೊಂದು ಹೇಳಿಕೆ ಇದೆ, ಕೇಂದ್ರ ಭಾಗದಲ್ಲಿ ಯಾವಾಗಲೂ ಅಧಿಕ ಒತ್ತಡವಿರುತ್ತದೆ. ಓಕೆನಾ, ಈ ಮೂರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಈ ಹೇಳಿಕೆಗಳನ್ನು ಗಮನಿಸಿದಾಗ ಮೊದಲ ಎರಡು ಹೇಳಿಕೆಗಳು ಸರಿಯಾಗಿರುವಂಥದ್ದು. ಓಕೆನಾ, ಮೊದಲ ಎರಡು ಹೇಳಿಕೆಗಳು ಅಂದರೆ 1 ಮತ್ತು 2 ಸರಿಯಾಗಿದೆ. ಓಕೆನಾ, ಉತ್ತರ ಗೋಳಾರ್ಧದಲ್ಲಿ ಇವು ಗಡಿಯಾರದ ಮುಳ್ಳಿನ ಒಂದು ವಿರುದ್ಧ ದಿಕ್ಕಿನಲ್ಲಿ ಬೀಸುತ್ತವೆ, ಈ ಹೇಳಿಕೆನೂ ಕೂಡ ಸರಿಯಾಗಿದೆ. ದಕ್ಷಿಣ ಗೋಳಾರ್ಧದಲ್ಲಿ ಗಡಿಯಾರದ ಮುಳ್ಳಿನ ದಿಕ್ಕಿಗೆ ಅನುಗುಣವಾಗಿ ಬೀಸುತ್ತದೆ ಅನ್ನುವಂಥ ಹೇಳಿಕೆನೂ ಕೂಡ ಸರಿಯಾಗಿದೆ. ಸೊ ಹಾಗಾಗಿ ಮೂರನೇ ಹೇಳಿಕೆ ತಪ್ಪಾಗಿದೆ. ಏನಕ್ಕೆ ತಪ್ಪಾಗಿದೆ ಅಂದರೆ, ಸೊ ಏನಂತ ಇದೆ ಹೇಳಿಕೆಯಲ್ಲಿ, ಕೇಂದ್ರ ಭಾಗದಲ್ಲಿ ಯಾವಾಗಲೂ ಅಧಿಕ ಒತ್ತಡವಿರುತ್ತದೆ ಅಂತ ಇದೆ. ಸೊ ಅದು ತಪ್ಪು. ಏನಿದು, ಈ ಒಂದು ಆವೃತ ಮಾರುತಗಳಲ್ಲಿ ಕೇಂದ್ರ ಭಾಗದಲ್ಲಿ ಕಡಿಮೆ ಒತ್ತಡವಿರುತ್ತದೆ, ಕಡಿಮೆ ಒತ್ತಡ ಇರುತ್ತದೆ. ಓಕೆನಾ, ಸೊ ಹಾಗಾಗಿ ಮೂರನೇ ಹೇಳಿಕೆ ತಪ್ಪಾಗಿದೆ. 22ನೇ ಪ್ರಶ್ನೆ, ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯದ ಆವೃತ ಮಾರುತಗಳ ವ್ಯತ್ಯಾಸದ ಬಗ್ಗೆ ಇರುವಂಥ ಹೇಳಿಕೆಗಳಿದು. ಮೊದಲ ಹೇಳಿಕೆ, ಉಷ್ಣವಲಯದ ಆವೃತ ಮಾರುತಗಳು ಅತ್ಯಂತ ಪ್ರಬಲ ಮತ್ತು ವಿಧ್ವಂಸಕಕಾರಿಯಾಗಿವೆ ಅಂತ. ಓಕೆನಾ. ಎರಡನೇ ಹೇಳಿಕೆ, ಸಮಶೀತೋಷ್ಣ ವಲಯದ ಆವೃತ ಮಾರುತಗಳು ಹೆಚ್ಚು ಪ್ರಬಲವಲ್ಲ. ಮೂರನೇ ಹೇಳಿಕೆ, ಹರಿಕೇನ್ ಮತ್ತು ಟೈಫೂನ್ಗಳು ಸಮಶೀತೋಷ್ಣ ವಲಯದ ಮಾರುತಗಳಾಗಿವೆ ಅಂತ. ಓಕೆನಾ, ಈ ಮೂರು ಹೇಳಿಕೆಗಳಲ್ಲಿ ಎಷ್ಟು ಸರಿ ಇದೆ ಅಂತ. ಸೊ ಈ ಹೇಳಿಕೆಗಳಲ್ಲಿ ಮೊದಲ ಎರಡು ಹೇಳಿಕೆಗಳು ಸರಿಯಾಗಿರುವಂಥದ್ದು, ಅಂದರೆ 1 ಮತ್ತು 2, ಈ ಎರಡು ಹೇಳಿಕೆಗಳು ಸರಿಯಾಗಿರುವಂಥದ್ದು. ಮೂರನೇ ಹೇಳಿಕೆ ಇದೆಯಲ್ಲ, ಹರಿಕೇನ್ ಮತ್ತು ಟೈಫೂನ್ಗಳು ಸಮಶೀತೋಷ್ಣ ವಲಯದ ಮಾರುತಗಳಾಗಿವೆ ಅನ್ನೋದು ತಪ್ಪಾಗಿದೆ. ನೋಡಿ, ಇದು ಹರಿಕೇನ್ ಮತ್ತು ಟೈಫೂನ್ಗಳು ಉಷ್ಣ ವಲಯದ ಆವೃತ ಮಾರುತಗಳು. ಓಕೆನಾ, ಸೊ ಹಾಗಾಗಿ ಮೂರನೇ ಹೇಳಿಕೆ ತಪ್ಪಾಗಿದೆ, ಮೊದಲ ಎರಡು ಹೇಳಿಕೆಗಳು ಸರಿಯಾಗಿರುವಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ 23ನೇದು, ಪ್ರತ್ಯಾವೃತ ಮಾರುತಗಳ ಲಕ್ಷಣಗಳ ಬಗ್ಗೆ ಯಾವುದು ಸರಿಯಾಗಿದೆ ಅಂತ. ಪ್ರತ್ಯಾವೃತ ಮಾರುತಗಳ ಬಗ್ಗೆ ಇರುವಂತಹ ಹೇಳಿಕೆಗಳಿವು. ಇವುಗಳಲ್ಲಿ ಕೇಂದ್ರ ಭಾಗದಲ್ಲಿ ಅಧಿಕ ಒತ್ತಡವಿರುತ್ತದೆ, ಮೊದಲ ಹೇಳಿಕೆ. ಎರಡನೇ ಹೇಳಿಕೆ, ಉತ್ತರ ಗೋಳಾರ್ಧದಲ್ಲಿ ಇವು ಗಡಿಯಾರದ ಮುಳ್ಳಿನ ದಿಕ್ಕಿಗೆ ಅನುಗುಣವಾಗಿರುತ್ತವೆ. ಓಕೆನಾ. ಮೂರನೇ ಹೇಳಿಕೆ, ಇವು ಆವೃತ ಮಾರುತಗಳಿಗಿಂತ ಹೆಚ್ಚು ಅಪಾಯಕಾರಿಯಾಗಿವೆ. ಈ ಮೂರು ಹೇಳಿಕೆಗಳನ್ನು ನೋಡಿದಾಗ ಸೊ ಇಲ್ಲೂ ಕೂಡ ಮೊದಲ ಎರಡು ಹೇಳಿಕೆಗಳು, ಮೊದಲನೇ ಹೇಳಿಕೆ ಮತ್ತು ಎರಡನೇ ಹೇಳಿಕೆ, ಈ ಹೇಳಿಕೆಗಳು ಸರಿಯಾಗಿರುವಂಥದ್ದು. ಮೂರನೇ ಹೇಳಿಕೆ ಇದೆಯಲ್ಲ, ಸೊ ಇದು ತಪ್ಪಾಗಿದೆ. ಏನಕ್ಕೆ ತಪ್ಪಾಗಿದೆ ಅಂದರೆ ನೋಡಿ, ಇಲ್ಲಿ ಪ್ರತ್ಯಾವೃತ ಮಾರುತಗಳಿದಾವಲ್ಲ, ಅವು ನಿಧಾನವಾಗಿ ಬೀಸುತ್ತವೆ ಮತ್ತು ಆವೃತ ಮಾರುತಗಳಷ್ಟು ಅಪಾಯಕಾರಿ ಅಲ್ಲ. ಓಕೆನಾ, ಪ್ರತ್ಯಾವೃತ ಮಾರುತಗಳು ಆವೃತ ಮಾರುತಗಳಷ್ಟು ಏನು ತುಂಬ ಅಪಾಯಕಾರಿಯಾದ ಮಾರುತಗಳಲ್ಲ. ಸೊ ಹಾಗಾಗಿ ಮೂರನೇ ಹೇಳಿಕೆ ತಪ್ಪಾಗಿರುವಂಥದ್ದು, ಮೂರನೇ ಹೇಳಿಕೆ ತಪ್ಪಾಗಿದೆ. 24ನೇ ಪ್ರಶ್ನೆ, ಆರ್ದ್ರತೆಯ ವಿಧಗಳ ಕುರಿತು ಈ ಹೇಳಿಕೆಗಳನ್ನು ಗಮನಿಸಿ ಅಂತ ಇದೆ. ಒಂದು ನಿರ್ದಿಷ್ಟ ಗಾಳಿಯಲ್ಲಿರುವಂಥ ಒಟ್ಟು ತೇವಾಂಶ ಸಮಗ್ರ ಆರ್ದ್ರತೆ. ಎರಡನೇ ಹೇಳಿಕೆ, ಸಾಪೇಕ್ಷ ಆರ್ದ್ರತೆಯನ್ನು ಶೇಕಡಾವಾರು ರೀತಿಯಲ್ಲಿ ತಿಳಿಸಲಾಗುವುದು. ಮೂರನೇ ಹೇಳಿಕೆ, ಸಮಗ್ರ ಆರ್ದ್ರತೆಯಲ್ಲಿ ಉಷ್ಣಾಂಶವನ್ನು ಪರಿಗಣಿಸಲಾಗುವುದು. ಓಕೆನಾ, ಮೂರು ಹೇಳಿಕೆಗಳಿದ್ದಾವೆ. ಸೊ ಈ ಹೇಳಿಕೆಗಳಲ್ಲಿ ಮೊದಲ ಎರಡು ಹೇಳಿಕೆಗಳು ಸರಿಯಾಗಿದ್ದಾವೆ. ಓಕೆನಾ, ಒಂದು ನಿರ್ದಿಷ್ಟ ಗಾಳಿಯಲ್ಲಿರುವಂಥ ಒಟ್ಟು ತೇವಾಂಶವನ್ನು ಸಮಗ್ರ ಆರ್ದ್ರತೆ ಅಂತ ಕರೀತಾರೆ. ಸೊ ಸರಿ ಇದೆ. ಎರಡನೇ ಹೇಳಿಕೆನೂ ಕೂಡ ಸರಿ ಇದೆ, ಅಂದರೆ ಸಾಪೇಕ್ಷ ಆರ್ದ್ರತೆಯನ್ನು ಶೇಕಡಾವಾರು ರೀತಿಯಲ್ಲಿ ತಿಳಿಸಲಾಗುವುದು, ಈ ಹೇಳಿಕೆನೂ ಕೂಡ ಸರಿಯಾಗಿದೆ. ಮೂರನೇ ಹೇಳಿಕೆ ಇದೆಯಲ್ಲ, ಇದು ತಪ್ಪಾಗಿದೆ. ನೋಡಿ, ಇಲ್ಲಿ ಸಮಗ್ರ ಆರ್ದ್ರತೆಯಲ್ಲಿ ಉಷ್ಣಾಂಶವನ್ನು ಪರಿಗಣಿಸುವುದಿಲ್ಲ. ಸೊ ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಪರಿಗಣಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮೂರನೇ ಹೇಳಿಕೆ ತಪ್ಪಾಗಿರುವಂಥದ್ದು. ಆಗ್ಬೋದಾ? 25ನೇ ಪ್ರಶ್ನೆ, ಮೋಡಗಳ ವಿಧಗಳ ಬಗ್ಗೆ ವಿಶ್ಲೇಷಿಸಿ ಅಂತ. ಮೋಡಗಳ ವಿಧಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿ ಅಂತ ಕೇಳಿದರೆ, ಮೊದಲ ಹೇಳಿಕೆ, ಪದರು ಮೋಡಗಳು ಅತಿ ಕೆಳಮಟ್ಟದಲ್ಲಿರುತ್ತವೆ,
ಎರಡನೇ ಹೇಳಿಕೆ ಹಿಮಕಣ ಮೋಡಗಳು 6 ಕಿಲೋಮೀಟರ್ಗಿಂತ ಹೆಚ್ಚು ಎತ್ತರದಲ್ಲಿರುತ್ತವೆ. ಮೂರನೇ ಹೇಳಿಕೆ ರಾಶಿ ಮೋಡಗಳು ಹೂಕೋಸಿನ ರಚನೆಯನ್ನ ಹೋಲುತ್ತವೆ. ಓಕೆನಾ, ಈ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಈ ಹೇಳಿಕೆಗಳಲ್ಲಿ ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿವೆ. ಓಕೆನಾ, ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿರುವಂಥದ್ದು ಆಪ್ಷನ್ ಸಿ 1, 2, 3 ಎಲ್ಲವೂ ಕೂಡ ಸರಿಯಾಗಿದೆ. ಪದರು ಮೋಡಗಳು ಅತಿ ಕೆಳಮಟ್ಟದಲ್ಲಿವೆ, ಸರಿಯಾಗಿದೆ. ಹಿಮಕಣ ಮೋಡಗಳು 6 ಕಿಲೋಮೀಟರ್ಗಿಂತ ಹೆಚ್ಚು ಎತ್ತರದಲ್ಲಿರ್ತವೆ, ಅದನ್ನು ಹಿಮಕಣ ಮೋಡಗಳು ಅಂತ ಕರಿತೀವಿ. ಇನ್ನು ಮೂರನೇ ರಾಶಿ ಮೋಡಗಳು ಹೂಕೋಸಿನ ರಚನೆಯನ್ನ ಹೋಲುತ್ತವೆ. ಈ 3 ಹೇಳಿಕೆಗಳು ಕೂಡ ಸರಿಯಾಗಿದೆ. 26ನೇ ಪ್ರಶ್ನೆ, ರಾಶಿ ವೃಷ್ಟಿ ಮೋಡಗಳ ಮತ್ತು ಹಿಮಕಣ ಮೋಡಗಳ ನಡುವಿನ ವ್ಯತ್ಯಾಸ. ಓಕೆನಾ, ಎರಡು ಮೋಡಗಳ ನಡುವಿನ ವ್ಯತ್ಯಾಸ ಏನಿದೆ ಅಂತ. ಹಿಮಕಣ ಮೋಡಗಳ ಜನಪ್ರಿಯ ಹೆಸರು ಕುದುರೆ ಬಾಲ ಅಂತ. ರಾಶಿ ವೃಷ್ಟಿ ಮೋಡಗಳು ದಪ್ಪವಾಗಿದ್ದು ಅಧಿಕ ಮಳೆ ತರುತ್ತವೆ. ಹಿಮಕಣ ಮೋಡಗಳು ಚಂಡಮಾರುತದ ಸಂಕೇತಗಳಾಗಿವೆ. ಓಕೆನಾ, 3 ಹೇಳಿಕೆಗಳಿದಾವೆ. ಸೊ ಈ ಹೇಳಿಕೆಗಳಲ್ಲಿ ಮೊದಲ 2 ಹೇಳಿಕೆಗಳೇನಾಗಿದೆ, ಸರಿಯಾಗಿದೆ. ಮೂರನೇ ಹೇಳಿಕೆ ತಪ್ಪಾಗಿರುವಂಥದ್ದು. ಏನಕ್ಕೆ ತಪ್ಪಾಗಿದೆ ಅಂದ್ರೆ ನೋಡಿ, ಇಲ್ಲಿ ಹಿಮಕಣ ಮೋಡಗಳು ಹಿತಕರವಾದ ಹವಾಮಾನದ ಸ್ಥಿತಿಯನ್ನ ಸೂಚಿಸ್ತವೆ. ಓಕೆನಾ, ಚಂಡಮಾರುತದ ಸಂಕೇತಗಳಲ್ಲ ಇವು, ಒಂದು ಹಿತಕರವಾದ ಹವಾಮಾನದ ಸ್ಥಿತಿಯನ್ನು ಸೂಚಿಸುವಂತಹ ಮೋಡಗಳು ಯಾವುದು ಅಂತಂದ್ರೆ ಹಿಮಕಣ ಮೋಡಗಳು. ಓಕೆನಾ, ಸೊ ಹಾಗಾಗಿ ಹೇಳಿಕೆ 3 ತಪ್ಪಾಗಿದೆ. ಹೇಳಿಕೆ 3 ತಪ್ಪಾಗಿದೆ. 27ನೇ ಪ್ರಶ್ನೆ, ಪರಿಸರಣ ಮಳೆಯ ಬಗ್ಗೆ ಗಮನಿಸಿ. ಪರಿಸರಣ ಮಳೆಯ ಬಗ್ಗೆ ಇರುವಂತಹ ಹೇಳಿಕೆಗಳು. ಮೊದಲ ಹೇಳಿಕೆ, ಉಷ್ಣಾಂಶ ಹೆಚ್ಚಾದಾಗ ವಾಯು ಬಿಸಿಯಾಗಿ ಮೇಲೇರುವುದರಿಂದ ಈ ಮಳೆ ಉಂಟಾಗುತ್ತದೆ. ಉಷ್ಣಾಂಶ ಹೆಚ್ಚಾದಾಗ ವಾಯು ಬಿಸಿಯಾಗಿ ಮೇಲ್ಗಡೆ ಹೋಗೋದ್ರಿಂದ ಈ ಮಳೆ ಉಂಟಾಗುತ್ತದೆ. ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಇದನ್ನ ಅಪರಾಹ್ನ ಮಳೆ ಅನ್ನುವರು. ಮೂರನೇ ಹೇಳಿಕೆ, ಇದು ದೀರ್ಘಕಾಲದವರೆಗೆ ಸತತವಾಗಿ ಸುರಿಯುವ ಮಳೆಯಾಗಿದೆ. ಓಕೆನಾ, ಸೊ ಈ ಹೇಳಿಕೆಗಳನ್ನ ಗಮನಿಸಿದಾಗ ಈ ಒಂದು ಪ್ರಶ್ನೆಗೂ ಕೂಡ ಮೊದಲ 2 ಹೇಳಿಕೆಗಳು ಸರಿಯಾಗಿವೆ. ಮೂರನೇ ಹೇಳಿಕೆ ತಪ್ಪಾಗಿರುವಂಥದ್ದು. ಓಕೆನಾ, ಮೊದಲ ಹೇಳಿಕೆ ಏನಂತಿದೆ, ಉಷ್ಣಾಂಶ ಹೆಚ್ಚಾದಾಗ ವಾಯು ಅಥವಾ ಗಾಳಿ ಬಿಸಿಯಾಗಿ ಮೇಲ್ಗಡೆ ಹೋಗುತ್ತದೆ, ಸೊ ಅದು ಮಳೆಯನ್ನ ಉಂಟು ಮಾಡುವುದು. ಈ ಹೇಳಿಕೆನೂ ಕೂಡ ಸರಿ ಇದೆ. ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಇದನ್ನ ಅಪರಾಹ್ನ ಮಳೆ ಅಂತಲೂ ಕೂಡ ಕರೀತಾರೆ. ಈ ಹೇಳಿಕೆನೂ ಕೂಡ ಸರಿಯಾಗಿದೆ. ಸೊ ಇದು ದೀರ್ಘಕಾಲವಾಗಿ ಸುರಿಯುವಂತ ಮಳೆ ಅಂತ ಇದೆಯಲ್ಲ, ಈ ಹೇಳಿಕೆ ತಪ್ಪಾಗಿದೆ. ಅಂದ್ರೆ ನೋಡಿ, ಇಲ್ಲಿ ಇದು ಹೆಚ್ಚಾಗಿ ಮಧ್ಯಾಹ್ನದ ನಂತರ ಗುಡುಗು ಮಿಂಚುಗಳೊಂದಿಗೆ ಅಲ್ಪ ಕಾಲ, ದೀರ್ಘಕಾಲ ಅಲ್ಲ, ಕಡಿಮೆ ಕಾಲಾವಧಿಯಲ್ಲಿ ಬರುವಂತ ಮಳೆ. ಯಾವುದು ಈ ಪರಿಸರಣ ಮಳೆ ಇದೆಯಲ್ಲ, ಇದು ಕಡಿಮೆ ಕಾಲಾವಧಿಯಲ್ಲಿ ಗುಡುಗು ಮಿಂಚುಗಳು ಅದರ ಸಹಿತವಾಗಿ ಬರುವಂತ ಮಳೆ ಇದು. ಓಕೆನಾ, ಸೊ ಹಾಗಾಗಿ ಮೊದಲ 2 ಹೇಳಿಕೆಗಳು ಸರಿಯಾಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಪರ್ವತ ಗಾಳಿಯ ಕುರಿತು ವಿಶ್ಲೇಷಿಸಿ ಅಂತ ಇದೆ. ಮೊದಲ ಹೇಳಿಕೆ, ಇದನ್ನ ಆರೋಹ ಮಳೆ ಅಥವಾ ಭೂಸ್ವರೂಪ ಮಳೆ ಎನ್ನುವರು. ಎರಡನೇ ಹೇಳಿಕೆ, ಮಾರುತಗಳಿಗೆ ಎದುರಾಗಿರುವ ಪರ್ವತ ಭಾಗ ಹೆಚ್ಚು ಮಳೆ ಪಡೆಯುತ್ತದೆ. ಮೂರನೇ ಹೇಳಿಕೆ, ಗಾಳಿಗೆ ಮರೆಯಾಗಿರುವಂತಹ ಭಾಗವನ್ನ ಮಳೆ ನೆರಳಿನ ಪ್ರದೇಶ ಎನ್ನುವರು. ಓಕೆನಾ, ಈ 3 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಸೊ ಈ ಹೇಳಿಕೆಗಳನ್ನ ಗಮನಿಸಿದಾಗ ಎಲ್ಲಾ ಹೇಳಿಕೆಗಳು ಕೂಡ ಸರಿಯಾಗಿದೆ. ಓಕೆನಾ, ಈ 3 ಹೇಳಿಕೆಗಳು ಕೂಡ ಸರಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. 29ನೇ ಪ್ರಶ್ನೆ, ಆವರ್ತ ಮಳೆಯ ಬಗ್ಗೆ ಯಾವುದು ಸರಿಯಾಗಿದೆ ಅಂತ. ಉಷ್ಣವಲಯದ ಆವರ್ತ ಮಾರುತಗಳಲ್ಲಿ ಗಾಳಿ ವೃತ್ತಾಕಾರವಾಗಿ ಮೇಲೇರುತ್ತದೆ. ಉಷ್ಣವಲಯದ ಆವರ್ತ ಮಾರುತಗಳಲ್ಲಿ ಗಾಳಿ ವೃತ್ತಾಕಾರವಾಗಿ ಮೇಲೇರುತ್ತದೆ. ಉಷ್ಣ ಮತ್ತು ಶೀತವಾಯು ರಾಶಿಗಳ ನಡುವಿನ ವಲಯವನ್ನ ವಾಯುಮುಖ ಎನ್ನುತ್ತಾರೆ. ಮೂರನೇ ಹೇಳಿಕೆ, ಇದನ್ನ ಆರೋಹ ಮಳೆ ಎಂದು ಕರೆಯುತ್ತಾರೆ. ಅಂತ ಇದೆ. ಸೊ ಈ ಹೇಳಿಕೆಗಳಲ್ಲಿ ಮೊದಲ 2 ಹೇಳಿಕೆಗಳು ಸರಿಯಾಗಿದ್ದಾವೆ. ಓಕೆನಾ, ಫಸ್ಟ್ 2 ಹೇಳಿಕೆಗಳು ಸರಿ ಇದೆ. ಮೂರನೇ ಹೇಳಿಕೆ ಇದೆಯಲ್ಲ, ಆರೋಹ ಮಳೆ ಅಂತ ಕರೀತಾರೆ ಅಂತ, ಸೊ ಈ ಹೇಳಿಕೆ ತಪ್ಪಾಗಿದೆ. ಓಕೆನಾ, ನೋಡಿ ಇಲ್ಲಿ ಆರೋಹ ಮಳೆ ಎಂದರೆ ಪರ್ವತ ಮಳೆ. ಸಮಶೀತೋಷ್ಣ ವಲಯದ ಮಳೆಯನ್ನ ವಾಯುಮುಖ ಮಳೆ ಅಂತ ಕರೆಯುವಂಥದ್ದು. ಶೀತೋಷ್ಣ ವಲಯದ ಮಳೆಯನ್ನು ಏನಂತ ಕರೀತಾರೆ, ವಾಯುಮುಖ ಮಳೆ ಅಂತ ಕರೀತಾರೆ. ಸೊ ಹಾಗಾಗಿ ಮೂರನೇ ಹೇಳಿಕೆ ತಪ್ಪಾಗಿದೆ. ಇವತ್ತಿನ ಕೊನೆಯ ಪ್ರಶ್ನೆ, ಮಳೆಯ ಹಂಚಿಕೆಯ ದಾಖಲೆಗಳ ಕುರಿತಾದ ಹೇಳಿಕೆಗಳು. ಮಳೆಯ ಹಂಚಿಕೆಯ ದಾಖಲೆಗಳನ್ನ ಕುರಿತಾದ ಹೇಳಿಕೆಗಳು ಇವು. ಮಾಸಿನ್ ರಾಮ್ ಭೂಮಿಯ ಮೇಲಿನ ಅತ್ಯಂತ ತೇವಯುತ ಸ್ಥಳವಾಗಿದೆ. ಎರಡನೇ ಹೇಳಿಕೆ, ಕರ್ನಾಟಕದ ಆಗುಂಬೆಯನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಎನ್ನುವರು. ಮೂರನೇ ಹೇಳಿಕೆ, ಚಿತ್ರದುರ್ಗದ ನಾಯಕನಹಟ್ಟಿಯು
ಕರ್ನಾಟಕದ ಅತ್ಯಂತ ಒಣ ಪ್ರದೇಶವಾಗಿದೆ. ಓಕೆನಾ, ಈ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಈ ಹೇಳಿಕೆಗಳು ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿದೆ. ಓಕೆನಾ, ಎಲ್ಲ ಹೇಳಿಕೆಗಳು ಕೂಡ ಸರಿಯಾಗಿದೆ. ಇಡೀ ಪ್ರಪಂಚದಲ್ಲಿ ಅಥವಾ ಭೂಮಿಯ ಮೇಲಿನ ಅತ್ಯಂತ ತೇವಯುತ ಸ್ಥಳ ಯಾವುದು? ಮಾಸಿನ್ ರಾಮ್, ಮೇಘಾಲಯದ ಮಾಸಿನ್ ರಾಮ್. ಇನ್ನು 2ನೇ ಹೇಳಿಕೆ ಇದೆಯಲ್ಲ, ಕರ್ನಾಟಕದ ಆಗುಂಬೆಯನ್ನ ದಕ್ಷಿಣ ಭಾರತದ ಚಿರಪುಂಜಿ ಅಂತ ಕರೀತಾರೆ, ಇದು ಕೂಡ ಸರಿ ಇದೆ. ಇನ್ನು 3ನೇ ಹೇಳಿಕೆ, ಚಿತ್ರದುರ್ಗದ ನಾಯಕನಹಟ್ಟಿ ಕರ್ನಾಟಕದಲ್ಲೇ ಅತ್ಯಂತ ಕಡಿಮೆ ಮಳೆಯನ್ನ ಪಡೆಯುವಂತ ಪ್ರದೇಶ. ಸೊ ಹಾಗಾಗಿ ಈ ಹೇಳಿಕೆನೂ ಕೂಡ ಸರಿಯಾಗಿದೆ. ಓಕೆನಾ, ಸೊ ಹಾಗಾಗಿ ಎಲ್ಲ ಹೇಳಿಕೆನೂ ಕೂಡ ಸರಿಯಾಗಿರುವಂಥದ್ದು. ಸ್ನೇಹಿತರೆ, ಇಷ್ಟ ಆಗಿತ್ತು ಇವತ್ತಿನ ತರಗತಿಯ ಪ್ರಮುಖ ಪ್ರಶ್ನೋತ್ತರಗಳು. ಮುಂದಿನ ತರಗತಿಯಲ್ಲಿ ನಾವು ಇದೇ ಒಂದು ಪಾಠದ ಇನ್ನುಳಿದಂಥ 20 ಪ್ರಶ್ನೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಸೊ ಇದರ PDF ನೋಟ್ಸ್ ನಿಮ್ಗೆ ಏನಾದರೂ ಬೇಕಿದ್ರೆ ಕಮೆಂಟ್ಸ್ ಮಾಡಿ. ಓಕೆನಾ, ನಿಮ್ಗೆ ಏನಾದರೂ ಅವಶ್ಯಕತೆ ಇದ್ದರೆ ಕಮೆಂಟ್ಸ್ ಮಾಡಿ, ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ನಾವು ಹಾಕ್ತೀವಿ. ಯಾರಿಗೆ ಅವಶ್ಯಕತೆ ಇದೆಯೋ ಅವರು ಕಮೆಂಟ್ಸ್ ಮಾಡೋ ಮೂಲಕ PDF ನೋಟ್ಸನ್ನು ಪಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ.